ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಸರ್, ನಿನ್ನೆ ತಡ ಮಧ್ಯರಾತ್ರಿ ಸರ್ ಪ್ರಜ್ವಲ್ ರೇವಣ್ಣ ಅವರು ಲ್ಯಾಂಡ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ SIT ಆಫೀಸರ್ಸ್ ಅವ್ರನ್ನ ಕಸ್ಟಡಿಗೆ ತಗೊಂಡು ಅರೆಸ್ಟ್ ಮಾಡಿದ್ದಾರೆ. SIT ಹೆಡ್ ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿದ್ದಾರೆ ಸರ್. ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ರಾತ್ರಿ ಸುಮಾರು 12:40 12:50 ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ. ಅವರನ್ನು SIT ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು. ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ. ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಚಂದ್ರಶೇಖರನ್ ಅವರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ. ಹಾಗಾಗಿ ನಾನು ಕೂಡ ತಡವಾಗಿ ಬಂದೆ. ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ. ಇಷ್ಟೇ ಗೊತ್ತಿರತಕ್ಕಂಥದ್ದು, ಅವ್ರು ಬಂದಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ. ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು, ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ. ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು, ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ. ಈಗ ಸಾಕಷ್ಟು ಸಂತ್ರಸ್ತರಿದ್ರು, ಇವರು ಅರೆಸ್ಟ್ ಆಗದಿರೋ ಕಾರಣಕ್ಕಾಗಿ ಕೆಲವು ಮುಂದೆ ಬಂದಿಲ್ಲದಂಥದ್ದಿದೆ. ಈಗ ಅರೆಸ್ಟ್ ಆಗಿರೋದನ್ನ ತಾವೇನೋ ಮನವಿ ಮಾಡ್ಕೊಳ್ತೀರಾ ಸರ್? ಇಲ್ಲ, ನಾವು ಮೊದಲೇ ಹೇಳಿದ್ದೀವಿ, ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ SIT ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ. ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ. ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು. ಈ ಸಹಾಯವಾಣಿಗೆ ಮತ್ತೆ ಹೊಸದಾಗಿ ದೂರುಗಳು ಬಂದಿದ್ದಾವೆ? ಇಲ್ಲ, ನಾನು ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಅವರು ಕೆಲವು ವಿಷಯಗಳನ್ನು ಅವರು ಗೋಪ್ಯವಾಗಿ ಇಟ್ಕೊಳ್ತಾರೆ. ಅದಕ್ಕಾಗಿ ನಾನು ಹೆಚ್ಚಿಗೆ ಪ್ರೋಬ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಬಂಧನ ಪ್ರಕ್ರಿಯೆಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಸರ್? ಏನಾದರೂ ಏರ್ಪೋರ್ಟಲ್ಲಿ ಗೊತ್ತಿಲ್ಲ ನನಗೆ. ಅವ್ರು ಬಂಧಿಸಿದ್ದಾರೆ ಅಂತ ಅಷ್ಟೇ ಗೊತ್ತು. ಅವರು ಸಹಕಾರ ಕೊಟ್ಟಿದ್ದಾರೆ, ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ. ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಅವರು ಇಮಿಗ್ರೇಷನ್ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಆನಂತರ ಹೊರಗಡೆ ಬರಬೇಕಲ್ಲ. ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದರಿಂದ ಕೆಲವು ಸರಳವಾಗಿ ಆಗ್ತವೆ. ಆದ್ದರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಾಕ್ಷ್ಯ ಎಲ್ಲ ನಾಶ ಮಾಡಿದ್ದಾರೆ ಅಂತ ಸರ್. ಮೊಬೈಲ್ ಎಲ್ಲ ನಾಶ ಮಾಡಿದ್ದಾರೆ, ಸಾಕ್ಷ್ಯನ ಸಿಗ್ತಿಲ್ಲ. ಎಷ್ಟೊಂದು ದಿನ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. SIT ನವರು ಆ ಮಾತು ಹೇಳಿದರೆ ನಾವು ಒಪ್ಬೋದು. ಬೇರೆ ಬೇರೆ ಸೋರ್ಸಸ್ಸಿಂದ ಆ ರೀತಿ ಬಂದರೆ ಅದನ್ನು ನಾವು ನಂಬೋಕ್ಕಾಗೋದಿಲ್ಲ. ಅಲ್ಲ ಸರ್, ಬಂಧನ ಪ್ರಕ್ರಿಯೆ ವಿಳಂಬ ಆಗಿದ್ದಕ್ಕೆ ಈ ಥರ ಇಲ್ಲ, ಬಂಧನ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ದರೆ, ನಮ್ಮ ರಾಜ್ಯದಲ್ಲಿದ್ದರೆ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು. ಹೊರದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ. ನಾವು ಯಾರೋ 4 ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬನ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಇಂಟರ್ನ್ಯಾಷನಲ್ಲು ಟ್ರೀಟೀಸ್ ಇರ್ತವೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ, ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾವು CBI ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ. ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ 31ಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಿ ಆದರೆ ಆ ಪಾಸ್ಪೋರ್ಟ್ ಕೂಡ ವಿತ್ಡ್ರಾ ಆಗುತ್ತೆ, ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗತ್ತೆ. ಇದನ್ನೆಲ್ಲ ಅರ್ಥಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ 31ನೇ ತಾರೀಕು ಅಂತ ಹೇಳಿದರು ಅಂತ ಕಾಣಿಸುತ್ತೆ. ಬಂದಿದ್ದಾರೆ. ಬಂದಿರೋದ್ರಿಂದ ನಿಜವಾಗೂ SITನವ್ರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಸರ್, ಈಗ KR ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಸಾರಾ ಮಹೇಶ್ ಅವರ ಕೈವಾಡ ಇದೆ ಅನ್ನುವಂಥದ್ದು ಅವರು ಆ ಒಂದು ವಿಚಾರವನ್ನ ರಿಮೈಂಡ್ ಅರ್ಜಿಯಲ್ಲಿ SIT ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದನ್ನು ನಮೂದಿಸಿದ್ದಾರೆ. ಇಲ್ಲ, ನನಗೆ ಅದೇನು ಗೊತ್ತಿಲ್ಲ. ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ಸಾರಾ ಮಹೇಶ್ ಮೊದಲನೇ ಬಾರಿಗೆ ಸಾರಾ ಮಹೇಶ್ವರ ಹೆಸರು ಬಂದಿದೆ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ತಿಳ್ಕೊಳ್ತೀನಿ.
ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್, ಸರ್ಕಾರವನ್ನ ಬೀಳಿಸೋಕೆ ಕಂಟಕ ತರೋಕೆ ಯಾಗ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಅನ್ನುವಂಥದ್ದು. ಗೊತ್ತಿಲ್ಲ ನನಗೆ. ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು, ಯಾಗ ಮಾಡೋದ್ರಿಂದ ಸರ್ಕಾರ ಬರೋದು ಆದರೆ ಭಾಳ ಜನ ಯಾಗನೇ ಮಾಡ್ಕೊಂಡು ಕೂತಿರ್ಬೇಕಾಗುತ್ತೆ ಈ ದೇಶದಲ್ಲಿ. ಬ್ಲಾಕ್ ಮ್ಯಾಜಿಕ್ ಮೂಲಕ ಗೊತ್ತಿಲ್ಲ ಸರ್ಕಾರದ ಪ್ರಮುಖರಿಗೆ ಕಂಟಕ ತರುವಂತ ಕೆಲಸಗಳು ನನಗೆ ಗೊತ್ತಿಲ್ಲ. ಶಿವಕುಮಾರ್ ಅವರಿಗೆ ಮಾಹಿತಿ ಇದೆ, ಅವ್ರು ಹೇಳಿದ್ದಾರೆ, ಅದನ್ನು ಗೌರವಿಸಬೇಕು. ನನಗೆ ಅದು ಗೊತ್ತಿಲ್ಲ. ಸೊ ಇದು ಗೃಹ ಸಚಿವರು ಅವರಿಗೆ ಇಲ್ಲಿ ತನಕ ತಿಳಿದಿರುವಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರ ನಿವಾಸಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಭೇಟಿ ಕೊಟ್ಟಿದ್ದರು. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ಏನು ಡೆವಲಪ್ಮೆಂಟ್ಸ್ ಆಗಿದೆ ಅಷ್ಟು ಮಾತ್ರ ಅವರಿಗೆ ಬ್ರೀಫ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅವರು, ಯಾಕೆಂದರೆ ಹೋಮ್ ಮಿನಿಸ್ಟರ್ ಮಾಧ್ಯಮದ ಮುಂದೆ ಮಾತನಾಡಿದಾಗ ಅದು ಅಧಿಕೃತ ಅಂತ, ಹಾಗಾಗಿ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಗಿದೆ. ನಿಮಗೆ SIT ಅಧಿಕಾರಿಗಳು ಬಂದು ಹೇಳಲ್ಲ ಹಾಗೆ. ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅಧಿಕೃತ, ಅದು ಹೋಮ್ ಮಿನಿಸ್ಟರ್ ಹೇಳಿದ ಮೇಲೆ ಫೈನಲ್. ಸೊ ಅದಾದ ನಂತರ ಏನು ಎತ್ತ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೊಂದು ಸ್ವಲ್ಪ ಫ್ರೀಡಮ್ ಕೊಡಬೇಕಾಗುತ್ತೆ SIT ಅಧಿಕಾರಿಗಳಿಗೆ. ಎಲ್ಲವನ್ನೂ ಹೋಮ್ ಮಿನಿಸ್ಟರ್ ಪ್ರಶ್ನೆ ಮಾಡ್ತಾ ಕೂತ್ಕೊಂಡ್ರೆ ಅವರು ತನಿಖೆ ಮಾಡೋದು ಯಾವಾಗ? ಸೊ ಯಾವಾಗ ಬ್ರೀಫ್ ಮಾಡಬೇಕು ಹೋಮ್ ಮಿನಿಸ್ಟರ್ಗೆ ಅಂತ ಅವ್ರಿಗೆ ಅನಿಸುತ್ತೆ, ಆವಾಗ ಅವ್ರು ಬಂದು ಬ್ರೀಫ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿದೆ ಇವಾಗ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ಅವರನ್ನ ರಾತ್ರಿ SIT ಅವರು ಬಂಧಿಸಿದ್ದಾರೆ. ಕಾನೂನಿನ ಪ್ರಕಾರ ಮುಂದಿನ ಕ್ರಮಗಳು ಆಗುತ್ತೆ. ಸಂತ್ರಸ್ತೆಯರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡುತ್ತೆ. ಈಗಲೂ ಧೈರ್ಯವಾಗಿ ಯಾರಾದರೂ ಸಂತ್ರಸ್ತೆಯರಿದ್ದರೆ ಬಂದು ದೂರು ಕೊಡಬಹುದು. ಸಂತ್ರಸ್ತೆಯರು ಪೊಲೀಸರು ಮತ್ತು SIT ಅವರನ್ನ ಸಂಪರ್ಕಿಸಬಹುದು. ಮೊಬೈಲ್ ಬಗ್ಗೆಯೂ ಕೂಡ SIT ಅವರು ತನಿಖೆ ಮಾಡ್ತಾರೆ. ಇಷ್ಟೆಲ್ಲ ವಿಚಾರಗಳನ್ನು ಈಗ ಗೃಹ ಸಚಿವರು ಬ್ರೀಫ್ ಮಾಡಿದ್ದಾರೆ. ಯಾವಾಗಲೂ ಕೂಡ ನಾವು ಈ ಹಿಂದೆನೇ ಈ ವಿಚಾರಗಳನ್ನು ನಾವು ತೋರಿಸಿದ್ರೂ ಕೂಡ ಅದು ಅಧಿಕೃತ ಅಂತ ಅನ್ನಿಸ್ಕೊಳ್ಳೋದು ಸರ್ಕಾರದ ವತಿಯಿಂದ ಇಲಾಖಾ ಮುಖ್ಯಸ್ಥರು ಬಂದು ಮಾಹಿತಿ ಕೊಟ್ಟಾಗ. ಸೊ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಗೃಹ ಸಚಿವರು, ಹಾಗಾಗಿ ಅವರು ಬಂದು ಈಗ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಅವರೇ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಹಾಗಾಗಿ ಅದನ್ನು ಅಧಿಕೃತಪಡಿಸಿದ್ದಾರೆ.